ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಪಿಂಚಣಿ ಹಣದ್ರ ಬಗ್ಗೆ ಆಗಿರ್ಬೋದು, SIR ಬಗ್ಗೆ ಆಗಿರ್ಬೋದು, ಗೃಹ ಜ್ಯೋತಿ ಬಗ್ಗೆ ಆಗಿರ್ಬೋದು, ಕೆಲವು ಹೊಸ ಅಪ್ಡೇಟ್ಸ್ ಬಂದಿದೆ. ಈ ವಿಡಿಯೋದಲ್ಲಿ ಇದೆಲ್ಲದ್ರ ಬಗ್ಗೆ ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಾನು ನಿಮಗೆ ನನ್ನ ಚಾನಲ್ ಮುಖಾಂತರ ಮಾಡ್ತಾನೆ ಇರ್ತೀನಿ. ಸ್ಕಿಪ್ ಮಾಡ್ದಲೇ ವಿಡಿಯೋಸ್ನ ನೋಡಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಿರೋ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಸಬ್ಸ್ಕ್ರೈಬು ನಂಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಕೂಡ ನಿಮಗೆ ಹೆಚ್ಚು ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹಾಗೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ. ಕೊನೆಗೂ ಕೂಡ 31ನೇ ಕಂತಿನ ಹಣ ಬಿಡುಗಡೆ ಶುರುವಾಗಿದೆ. ತುಂಬ ಜನಕ್ಕೆ ಕಾಯ್ತಾ ಇದ್ರಿ, ತುಂಬ ಜನ ಯಾವಾಗ ಹಣ ಜಮೆ ಮಾಡ್ತಾರೆ ಅಂತ. ಯಾಕಂದರೆ ಈ CM ಬದಲಾವಣೆ ಆದಮೇಲಂತೂ ಕೂಡ ಪರಿಷ್ಕರಣೆ ಅದು ಇದು ಅಂತ ದಿನಕ್ಕೊಂದು ಸುದ್ದಿ ಬರ್ತಾನೆ ಇತ್ತು. ಹಣ ಜಮೆದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇರಲಿಲ್ಲ. ಹಣ ಜಮೆ ಮಾಡ್ತಾರಾ ಇಲ್ವಾ, ಯಾಕಂದರೆ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಶುರುವಾಗಲಿಲ್ಲ. ಸೊ ಹಾಗಾಗಿ ಏನು ಗೃಹಲಕ್ಷ್ಮಿ ಯೋಜನೆ ಕ್ಲೋಸ್ ಮಾಡಿಬಿಡ್ತಾರಾ, ಇನ್ನು ಮುಂದೆ ಹಣ ಕೊಡಲ್ವಾ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಡೌಟ್ ಇದ್ದು, ಕೊನೆಗೂ ಕೂಡ ನಿನ್ನೆ ಸಂಜೆ 4 ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಜಮೆ ಆಗ್ತಾ ಇದೆ. ನೀವುಗಳು ಕೂಡ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ, ನಿನ್ನೆ ಸಂಜೆಯಿಂದ ನಮಗೆ 31ನೇ ಕಂತಿನ ಹಣ ಜಮೆ ಆಗಿದೆ, ನಮ್ಮದು ಈ ಥರ ಈ ಜಿಲ್ಲೆ ಆ ಜಿಲ್ಲೆ ಅಂತ. ದಯವಿಟ್ಟು ಇವಾಗಲೂ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ನಿಮಗೇನಾದರೂ ನಿನ್ನೆ ಸಂಜೆಯಿಂದ ಅಥವಾ ಇವತ್ತು ಬೆಳಗ್ಗೆ ಅಥವಾ ಇವಾಗ ಏನಾದರೂ ನಿಮಗೆ 31ನೇ ಕಂತಿನ ಹಣ ಜಮೆ ಆಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಣ ಬಂದಿದೆ ನಮಗೆ, ನಮ್ಮದು ಇಂಥ ಜಿಲ್ಲೆ ಅಂತ ಮೆನ್ಷನ್ ಮಾಡಿದ್ರೆ ನಿಮ್ಮ ಜಿಲ್ಲೆಯವರು ಕೂಡ, ನಿಮ್ಮ ಊರವ್ರು ಯಾರ ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ. ಓಕೆ, ನಮ್ಮ ಜಿಲ್ಲೆಗೂ ಹಣ ಜಮೆ ಆಗ್ತಾ ಇದೆ, ಹಾಗಾದರೆ ನಮಗೂ ಕೂಡ ಹಣ ಬರುತ್ತೆ ಅಂತ. ಸೊ ದಯವಿಟ್ಟು ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ನ ಮಾಡಿ. ಆವಾಗ ಬೇರೆಯವ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ. ಇವತ್ತೇ ಎಲ್ಲರಿಗೂ ಕೂಡ ಜಮೆ ಆಗಲ್ಲ, ಯಾಕಂದರೆ ನಿನ್ನೆ ಸಂಜೆಯಿಂದ ಜಮೆ ಆಗ್ತಿರೋದ್ರಿಂದ ಇನ್ನೊಂದು ವಾರ 10 ದಿವಸದಲ್ಲಿ ಎಲ್ಲರಿಗೂ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಅಕಸ್ಮಾತ್ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. 30ನೇ ಕಂತಿನ ಹಣದವರೆಗೂ ನಿಮ್ಗೆ ಎಲ್ಲ ಕಂತಿನ ಹಣ ಬಂದಿದೆ ಅಂದರೆ ಈ ಕಂತಿನ ಹಣ ಕೂಡ ಬರುತ್ತೆ. ಕೆಲವೊಬ್ಬರಿಗೆ ಇಂಥ ಜಿಲ್ಲೆಗೆ ಬರುತ್ತೆ, ಅಂಥ ಜಿಲ್ಲೆಗೆ ಬರುತ್ತೆ ಅಂತ ಆ ಥರದ್ದೇನಿಲ್ಲ. ಯಾಕಂದರೆ DBT ಮುಖಾಂತರ ನೇರವಾಗಿ ಮಹಿಳೆಯರ ಖಾತೆಗೆ ಹಾಕೋದ್ರಿಂದ ಇಂಥ ಜಿಲ್ಲೆಗೆ ಫಸ್ಟ್ ಹಾಕ್ತೀವಿ, ಇಂಥ ಜಿಲ್ಲೆಗೆ ಅಂತ ಖಂಡಿತವಾಗ್ಲೂ ಇಲ್ಲ. ರ್ಯಾಂಡಮ್ ಆಗಿ DBT ಮುಖಾಂತರ ಖಾತೆಗಳಿಗೆ ಜಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕೆಲವೊಬ್ಬರಿಗೆ ಕೆಲವು ಜಿಲ್ಲೆ ಜನಕ್ಕೆ ಜಾಸ್ತಿ ಬರ್ಬೋದು, ಕೆಲವು ಜಿಲ್ಲೆ ಜನಕ್ಕೆ ಕಮ್ಮಿ ಬರ್ಬೋದು ಅಷ್ಟೇ ಹೊರತು ಇಂಥ ಜಿಲ್ಲೆಗೆ ಹಾಕ್ತೀವಿ ಅಂಥ ಜಿಲ್ಲೆಗೆ ಹಾಕ್ತೀವಿ ಅಂತ ಪರ್ಟಿಕ್ಯುಲರ್ ಆಗಿ ಸರ್ಕಾರದಿಂದನೂ ಕೂಡ ಹಾಕೋಕ್ಕಾಗಲ್ಲ. DBTಗೆ ಪುಷ್ ಟು DBT ಮಾಡಿದ್ದಾರೆ ಅಂದರೆ ರ್ಯಾಂಡಮ್ ಆಗಿ ಹಾಕೋತಾ ಹೋಗುತ್ತೆ. ಕೆಲವು ಜಿಲ್ಲೆಗೆ ಜಾಸ್ತಿ ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ಎಲ್ಲರಿಗೂ ಕೂಡ ಬರುತ್ತೆ, ಒಂದಿನ ಹೆಚ್ಚು ಕಮ್ಮಿ. ನೀವು ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇನ್ನು ನೆಕ್ಸ್ಟ್ ಹೇಳಬೇಕಂದ್ರೆ SIR ಅಂದರೆ ಮತದಾರರ ಪಟ್ಟಿ ಪರಿಷ್ಕರಣೆ ಏನು ಮಾಡ್ತಾ ಇದ್ದಾರೆ, ಅದು ಜುಲೈ 29ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇತ್ತು. ಅಷ್ಟರೊಳಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬೇಕು ಅಂತ ಹೇಳಿದರು. ಬಟ್ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ, ಆಗಸ್ಟ್ 8ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಆಗಿದೆ. ಸೊ ಹಾಗಾಗಿ ಇನ್ನು ಯಾರೆಲ್ಲ SIR ಸಬ್ಮಿಟ್ ಮಾಡಿಲ್ಲ, SIR ಫಾರ್ಮ್ನ ಆದಷ್ಟು ಬೇಗ ಮಾಡಿ. ಇನ್ನು ಆಗಸ್ಟ್ 8ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ SIR ಫಾರ್ಮ್ ಏನಿದೆ ಅದು ಕರೆಕ್ಟಾಗಿ ಫಿಲ್ ಮಾಡಿ, ಎರಡೂ ಅಪ್ಲಿಕೇಶನ್ ಕೂಡ ಕರೆಕ್ಟಾಗಿ ಫಿಲ್ ಮಾಡಿ, ಫೋಟೋ ಸ್ಟಿಕ್ ಮಾಡಿ, ಹಾಗೆ ಎರಡಕ್ಕೂ ಕೂಡ ಸೈನ್ ಮಾಡಿಸ್ಕೊಳ್ಳಿ. SBLOಗಳ ಹತ್ರನೂ ಸೈನ್ ಮಾಡಿಸಿ, ಒಂದು ಅವ್ರು ತಗೊಳ್ತಾರೆ, ಒಂದು ನಿಮ್ಮ ರೆಫರೆನ್ಸಿಗೆ ಕೊಡ್ತಾರೆ. ಆ ಒಂದು ರೆಫರೆನ್ಸ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಅದು ಏನೇ ಪ್ರೊಸೀಜರ್ ಇದ್ದರೂ ಕೂಡ ನಿಮ್ದು ಏನಾದ್ರು ಪ್ರಾಬ್ಲಮ್ ಆಯಿತು ನೆಕ್ಸ್ಟ್ ಅಂತಂದರೆ ಅದು ಒಂದು ರೆಫರೆನ್ಸಿಗೆ ನಿಮ್ಗೊಂದು ಪ್ರೂಫ್ ಇರಲೇಬೇಕು. SIR ಮತಪಟ್ಟಿ ಪರಿಷ್ಕರಣೆ ನೀವು ಭಾಗವಹಿಸಿದ್ದೀರಾ, ನೀವು ಕೂಡ ನಿಮ್ಮ ವರದಿನ ನಿಮ್ಮದು ಏನು ಡೀಟೇಲ್ಸ್ ಇದೆ ಕೊಟ್ಟಿದ್ದೀರಾ ಅನ್ನೋದಕ್ಕೆ ಅದೇ ಪ್ರೂಫ್ ಇರುತ್ತೆ. ಸೊ ಹಾಗಾಗಿ ಅದೇನು BLO ಕೊಟ್ಟೋಗ್ತಾರೆ ಅಪ್ಲಿಕೇಶನ್ನ, ಅದು ಅವ್ರ ಹತ್ರ ಸೈನ್ ಮಾಡಿಸಿ ಇನ್ನೊಂದು ಅಪ್ಲಿಕೇಶನ್ನ ನೀವು ಇಟ್ಕೊಳ್ಳಿ, ಅದನ್ನು ಹುಷಾರಾಗಿ ಇಟ್ಕೊಳ್ಳಿ. ಹಾಗೆ ಆಗಸ್ಟ್ 8ನೇ ತಾರೀಕುವರೆಗೂ ಅದು ಪೋಸ್ಟ್ಪೋನ್ ಆಗಿದೆ. ಜುಲೈ 29ನೇ ತಾರೀಕಿತ್ತು, ಆಗಸ್ಟ್ 8ನೇ ತಾರೀಕುವರೆಗೂ ಎಕ್ಸ್ಟೆಂಡ್ನ ಮಾಡಿದ್ದಾರೆ. ಇದು SIR ಬಗ್ಗೆ ಆಯಿತು. ನೆಕ್ಸ್ಟ್ ಹೇಳೋದಾದರೆ ಗೃಹ ಜ್ಯೋತಿ ಪರಿಷ್ಕರಣೆ ಇನ್ನೂ ಮಾಡ್ತಾನೆ ಇದ್ದಾರೆ. ಸೊ ಕೆಲವೊಂದು ಕಡೆ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಖಂಡಿತವಾಗ್ಲೂ ಎಲ್ಲ ಕಡೆ ಬಂದೇ ಬರ್ತಾರೆ ಅಪ್ಲಿಕೇಶನ್ ತೊಗೊಂಡು. ಸೊ ಅಪ್ಲಿಕೇಶನ್ನಲ್ಲಿ ಎಲ್ಲ ಡೀಟೇಲ್ಸು ಕೊಡಬೇಕಾಗತ್ತೆ. ವೋಟರ್ ID ನಂಬರ್ ಆಗಿರ್ಬೋದು, ಆಧಾರ್ ಕಾರ್ಡ್ ನಂಬರು, ಹಾಗೆ ಯಾರ ಹೆಸರಲ್ಲಿರುತ್ತೆ ಅವರ ಫೋನ್ ನಂಬರ್ ಆಗಿರ್ಬೋದು. ಅಕಸ್ಮಾತ್ ಅವ್ರೇನಾರ
ಟ್ಯಾಕ್ಸ್ ಪೇಯರ್ಸ್ ಇದ್ದರೆ ಪ್ಯಾನ್ ಕಾರ್ಡ್ನ ಕೂಡ ಕೊಡಬೇಕಾಗತ್ತೆ. ಸೊ ಇದು ಜಸ್ಟ್ ನಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ನಂಬರ್ ಆಗಿರ್ಬೋದು, ಆ ನಂಬರ್ನ ಬರೀಬೇಕು. ಆಮೇಲೆ ಅಧಿಕಾರಿಗಳು ಬಂದಾಗ ಆ ಡಾಕ್ಯುಮೆಂಟ್ನೆಲ್ಲ ಕೇಳ್ತಾರೆ. ಅದನ್ನು ಅವರ ಮೊಬೈಲಲ್ಲಿ ಏನು ಆ್ಯಪ್ ಇರುತ್ತೆ ಪರಿಷ್ಕರಣೆ ಮಾಡೋದಕ್ಕೆ, ಮರು ಅರ್ಜಿ ಸಲ್ಲಿಸೋಕ್ಕೆ, ಅವ್ರಿಗೂ ಕೂಡ ಒಂದು ಆ್ಯಪ್ ಮೊಬೈಲಲ್ಲಿ ಇರುತ್ತೆ. ಸೊ ಆ ಆ್ಯಪ್ ಮೂಲಕ ಎಲ್ಲ ಡಾಕ್ಯುಮೆಂಟ್ನೂ ಕೂಡ ಸ್ಕ್ಯಾನ್ ಮಾಡಿಕೊಂಡು ನಿಮಗೆ ವಾಪಸ್ ಕೊಡ್ತಾರೆ. ಅವ್ರು ಜಸ್ಟ್ ಅಪ್ಲಿಕೇಶನಲ್ಲಿ ನೀವು ನಿಮ್ಮ ಫೋಟೋನ ಸ್ಟಿಕ್ ಮಾಡಿ ಅಪ್ಲಿಕೇಶನ್ ಫಿಲ್ ಮಾಡಿ ಕೊಡೋದಷ್ಟೇ ಕೆಲಸ. ನಿಮ್ಮ ಮನೆಗೆ ಇನ್ನೂ ಬಂದಿಲ್ಲ ಅಂತಂದರೆ ಆದಷ್ಟು ಬೇಗ ಬರ್ತಾರೆ. ಎಲ್ಲರ ಮನೆಗೂ ಬಂದೇ ಬರ್ತಾರೆ. ಇಲ್ಲ ಅಂತಂದರೆ ಅಕಸ್ಮಾತ್ ಅವ್ರು ಬಂದಾಗ ನೀವೇನಾದ್ರು ಇಲ್ಲ ಅಂತಂದರೆ ನಿಮ್ಮ ಯೋಜನೆ ಗೃಹ ಜ್ಯೋತಿ ಯೋಜನೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ವಿಚಾರಿಸ್ಕೊಳ್ಳಿ. ಕೆಲವೊಂದು ಕಡೆ ಅವರೇ ಮನೆ ಬಾಗಿಲಿಗೆ ಬಂದು ಅರ್ಜಿ ಇದು ಮಾಡ್ಕೊಂಡು ಹೋಗ್ತಾರೆ. ಕೆಲವೊಂದು ಕಡೆ ಎಲ್ಲ ಒಂದು ಏರಿಯಾಗೆ ಒಂದು ಕಡೆ ಅಂದ್ಬಿಟ್ಟು ಮಾಡ್ತಿದ್ದಾರೆ. ಸೊ ನಿಮ್ಮ ಊರುಗಳಲ್ಲಿ ಯಾವ ಥರ ಮಾಡ್ತಿದ್ದಾರೆ ಏನು ಅಂತ ನೋಡಿಕೊಂಡು ಗೃಹ ಜ್ಯೋತಿ ಯೋಜನೆದು ಮರು ಅರ್ಜಿ ಸಲ್ಲಿಸೋದನ್ನ ಮಿಸ್ ಮಾಡ್ಕೋಬೇಡಿ. ಇನ್ನು ಪಿಂಚಣಿ ವಿಷಯದ ಬಗ್ಗೆ ಹೇಳಬೇಕಂತಂದರೆ ಪಿಂಚಣಿ ಹಣ ರಿಲೀಸ್ ಆಗಿದೆ ಜುಲೈ ತಿಂಗಳದು. ಮನಸ್ವಿನಿ ಯೋಜನೆ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಅಥವಾ ಅಂಗವಿಕಲರ ವೇತನ ಆಗಿರ್ಬೋದು, ಎಲ್ಲ ಏನು ಪಿಂಚಣಿ ಹಣ ಜುಲೈ ತಿಂಗಳದು ರಿಲೀಸ್ ಆಗಿದೆ. ಸಾಕಷ್ಟು ಜನರಿಗೆ ಬಂದಿದೆ, ಇನ್ನು ಸಾಕಷ್ಟು ಜನರಿಗೆ ಬಂದಿಲ್ಲ. ನಿಮಗೆ ಜೂನ್ ತಿಂಗಳವರೆಗೂ ಕೂಡ ಎಲ್ಲ ಪಿಂಚಣಿ ಹಣ ಪ್ರತಿಯೊಂದು ಕಂತಿಂದು ಬಂದಿದೆ ಅಂತಂದರೆ ಜುಲೈ ತಿಂಗಳದು ಕೂಡ ಬಂದೇ ಬರುತ್ತೆ. ಅಕಸ್ಮಾತ್ ನಿಮಗೆ 3-4 ಕಂತಿಂದು ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಹತ್ತಿರದ ತಾಲೂಕು ಆಫೀಸಲ್ಲಿ ಪಿಂಚಣಿ ವಿಭಾಗ ಅಂತ ಇರುತ್ತೆ, ನೀವು ಅಲ್ಲಿ ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಚೆಕ್ ಮಾಡಿಸಿ. ಯಾಕಂದರೆ ಪರಿಷ್ಕರಣೆ ಮಾಡಿದ್ದಾರೆ ಪಿಂಚಣಿ ಹಣ ತೊಗೊಳ್ತಿರೋರ್ದು ಕೂಡ. ಯಾಕಂದರೆ ಪಿಂಚಣಿ ಹಣದ್ದು ಕೂಡ ತುಂಬಾ ಅನರ್ಹರು ಕೂಡ ಈ ಒಂದು ಯೋಜನೆ ಲಾಭ ಪಡೀತಿದ್ದಾರೆ ಅಂದ್ಬಿಟ್ಟು ಫಸ್ಟು ಪರಿಷ್ಕರಣೆ ಶುರು ಮಾಡಿದ್ದೆ ಪಿಂಚಣಿ ಹಣದ್ರ ಬಗ್ಗೆ. ಸಾಕಷ್ಟು ಜನ ವೃದ್ಧಾಪ್ಯ ವೇತನ ಆಗಿರ್ಬೋದು, ಏಜೇ ಆಗಿರೋದಿಲ್ಲ, ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ಪಿಂಚಣಿ ಹಣ ತಗೊಳ್ತಿದ್ದಾರೆ ಅಂದ್ಬಿಟ್ಟು ಎಲ್ಲ ಪಿಂಚಣಿ ಹಣ ಅದ್ರ ಬಗ್ಗೆ ಕೂಡ ವೆರಿಫೈ ಮಾಡಿದ್ದಾರೆ. ಹಾಗೆ ತುಂಬ ಜನದ್ದು ಕ್ಯಾನ್ಸಲೇಷನ್ ಕೂಡ ಆಗಿದೆ, ಕೆಲವ್ರದ್ದು ಹೋಲ್ಡಲ್ಲಿ ಇಟ್ಟಿದ್ದಾರೆ ಡೌಟ್ ಬಂದಿರೋರನ್ನ. ಸೊ ಹಾಗಾಗಿ ಅಕಸ್ಮಾತ್ ನಿಮ್ಗೆ ಏನಾರ 3-4 ಕಂತಿಂದು ಪಿಂಚಣಿ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಒಂದು ಸತಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಯಾಕೆ ಬಂದಿಲ್ಲ ಏನು ಅಂತ ಅವ್ರು ಚೆಕ್ ಮಾಡಿ ಹೇಳ್ತಾರೆ. ಅಕಸ್ಮಾತ್ ನಿಮ್ಮದು ಕೂಡ ಹೋಲ್ಡಲ್ಲಿದೆ ಅಥವಾ ಕ್ಯಾನ್ಸಲ್ ಆಗಿದೆ ಅಂತಂದರೆ ನೀವು ನಿಜವಾಗ್ಲೂ ಅರ್ಹರಿರ್ತೀರ. ಕೆಲವೊಬ್ರು ನಿಜವಾಗ್ಲೂ ಅರ್ಹರಿರ್ತಾರೆ, ಬಟ್ ಅನರ್ಹರದ್ದು ಕ್ಯಾನ್ಸಲ್ ಮಾಡೋಕ್ಕೆ ಹೋದಾಗ ನಿಮ್ಮದು ಕೂಡ ಬೈ ಮಿಸ್ಟೇಕಾಗಿ ಆಗಿರ್ಬೋದು. ಸೊ ಅಕಸ್ಮಾತ್ ನೀವು ಅರ್ಹರಿದ್ದೀರಾ, ನಿಜವಾಗ್ಲೂ ನಿಮ್ದು ಏಜ್ ಆಗಿದೆ, ಆದಾಯ ಕಡಿಮೆ ಇದೆ ಅಂದರೂ ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ಅಂತಂದರೆ ದಯವಿಟ್ಟು ಅಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರು ಕೇಳೋ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿ ಅವ್ರು ಮತ್ತೆ ವೆರಿಫೈ ಮಾಡ್ತಾರೆ. ನೀವು ಡಾಕ್ಯುಮೆಂಟ್ ಕೊಟ್ಟು ಬಂದರೂ ಕೂಡ ಮತ್ತೆ ವೆರಿಫೈ ಮಾಡಿ, ಇಲ್ಲ ನಿಜವಾಗ್ಲೂ ನೀವು ಅರ್ಹರಿದ್ದೀರಾ ಅಂತಂದರೆ ನಿಮಗೆ ಪಿಂಚಣಿ ಹಣ ಬರೋ ಹಾಗೆ ಮಾಡ್ತಾರೆ. ನಿಮ್ಮದು ಏನೇ ಪೆಂಡಿಂಗ್ ಹಣ ಇದ್ದರೂ ಕೂಡ, ಅಕಸ್ಮಾತ್ ಪೆಂಡಿಂಗ್ ಇತ್ತು ಅಂತಂದರೂ ಕೂಡ ಆ ಹಣನೂ ಕೂಡ ಬರುತ್ತೆ. ಸೊ ನೀವು ಅರ್ಹರಿದ್ದು ಕೂಡ ಬಂದಿಲ್ಲ ಅಂದರೆ ದಯವಿಟ್ಟು ಅಧಿಕಾರಿಗಳನ್ನ ಭೇಟಿ ಮಾಡೋದನ್ನ ಮರಿಬೇಡಿ. 3-4 ಕಂತಿಂದು ಬಂದಿಲ್ಲ ಅಂದರೆ ಜುಲೈ ತಿಂಗಳದು ರಿಲೀಸ್ ಆಗಿದೆ, ಅದು ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ. ಇಲ್ಲ ನಮಗೆ 3-4 ಕಂತಿಂದು ಬಂದಿಲ್ಲ ಅಂತ ಕೆಲವೊಬ್ಬರು ನನಗೆ ಕಮೆಂಟ್ ಮಾಡಿದ್ರಿ. ಸೊ ದಯವಿಟ್ಟು ಅಧಿಕಾರಿಗಳನ್ನ ಭೇಟಿ ಮಾಡಿ, ಪಿಂಚಣಿ ವಿಭಾಗದ ಅಧಿಕಾರಿಗಳನ್ನ ಚೆಕ್ ಮಾಡಿ ಹೇಳ್ತಾರೆ ಏನು ಕ್ಯಾನ್ಸಲ್ ಆಗಿದೆಯಾ ಅಥವಾ ನಿಮ್ದು ಹಣ ಬರೋದು ತಡ ಆಗ್ತಾ ಇದೆಯಾ ಏನು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಪಿಂಚಣಿ ಹಣದ್ರ ಬಗ್ಗೆ. ಇನ್ನು 31ನೇ ಕಂತಿನ ಹಣ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೇನಾದ್ರು ಹಣ ಬಂದಿದೆಯಾ ಬಂದಿಲ್ವಾ ಅಂತ. ಬಂದಿದ್ರೂ ಕಮೆಂಟ್ ಮಾಡಿ ಬಂದಿದೆ ಅಂತ, ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿದ್ರೆ ನಮಗೂ ಕೂಡ ಗೊತ್ತಾಗುತ್ತೆ ಯಾವ ಜಿಲ್ಲೆಗೆ ಹಣ ಬರ್ತಿದೆ ಯಾವ ಜಿಲ್ಲೆಗೆ ಬರ್ತಿಲ್ಲ ಅಂತ. ಇನ್ನು ಹಣ ಏನೋ ರಿಲೀಸ್ ಆಯಿತು ಹಾಗಾದರೆ ಗೃಹಲಕ್ಷ್ಮಿ ಪರಿಷ್ಕರಣೆ ಮಾಡಲ್ವಾ ಅಂದರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಯಾಕಂದರೆ ಇವಾಗ ಸಚಿವ ಸಂಪುಟ ವಿಸ್ತರಣೆ ಆಗಿದ್ದ ಕೂಡಲೇ ಗೃಹಲಕ್ಷ್ಮಿ ಮರು ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ಅಂತ ಹೇಳಿದರು. ಇನ್ನು ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಮರು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಏನು ಲೇಟ್ ಆಗ್ತಾ ಇರೋ ಕಾರಣ 31ನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ ಅನಿಸುತ್ತೆ. ಖಂಡಿತವಾಗ್ಲೂ ಅದು ಕೂಡ ಮರುಪರಿಶೀಲನೆ ಆಗೇ ಆಗುತ್ತೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಫಸ್ಟ್ ಮಾಡಿದ್ದೆ ಗೃಹಲಕ್ಷ್ಮಿ ಪರಿಷ್ಕರಣೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಯಾಕಂದರೆ ತುಂಬ ಜನ ಅನರ್ಹರು ಕೂಡ ಹಣ ತಗೊಳ್ತಿದೆ. ಸರ್ಕಾರಕ್ಕೂ ಕೂಡ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ತೀರ್ಕೊಂಡಿರೋರಾಗಿರ್ಬೋದು, ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ಅಥವಾ ಒಂದು ಮನೆಯಲ್ಲೇ 3-4 ಜನ ಹಣ ತಗೊಳ್ತಿರ್ತಾರೆ, ಮಗಳು ತಗೋತಿರ್ತಾರೆ, ಸೊಸೆನೂ ತಗೋತಿರ್ತಾರೆ, ತಾಯಿನೂ ತಗೋತಿರ್ತಾರೆ. ಸೊ ಹಾಗಾಗಿ ಈ ಥರ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಈ ಥರ ಹಣ
ದುರ್ಬಳಕೆ ಆಗ್ತಿರೋದ್ರಿಂದ ಮರು ಅರ್ಜಿ ಸಲ್ಲಿಕೆ ಖಂಡಿತ ಮಾಡೇ ಮಾಡ್ತಾರೆ. ಬಟ್ ಸಚಿವ ಸಂಪುಟ ವಿಸ್ತರಣೆ ಆಗಬೇಕಲ್ವ, ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಬ್ಬರು ಸಚಿವರು ಅಂತ ಬಂದಮೇಲೆ ಈ ಅಪ್ಲಿಕೇಶನ್ನ ಬಿಟ್ಟರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ ಅಂದ್ಬಿಟ್ಟು ಕಾಯ್ತಾ ಇದ್ದಾರೆ. ಐ ಹೋಪ್ ಆದಷ್ಟು ಬೇಗ ಮರು ಅರ್ಜಿ ಸಲ್ಲಿಕೆ ಕೂಡ ಶುರುವಾಗುತ್ತೆ ಅಂದ್ಕೊಂಡಿದ್ದೀನಿ. ಈಗ 31ನೇ ಕಂತಿನ ಹಣ ರಿಲೀಸ್ ಆಗಿರೋದ್ರಿಂದ ಮೇ ಬಿ ಅದೆಲ್ಲ ಆದಮೇಲೆ ಅರ್ಜಿ ಕೂಡ ಹೊಸದಾಗಿ ಬಿಡ್ತಾರೆ ಅನಿಸುತ್ತೆ. ಖಂಡಿತ ಇದ್ರ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಒಟ್ಟಿನಲ್ಲಿ 31ನೇ ಕಂತಿನ ಹಣ ರಿಲೀಸ್ ಆಗಿರೋದಂತೂ 100% ನಿಜ. ಸೊ ದಯವಿಟ್ಟು ನೀವು ಕಮೆಂಟ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ, ಅಕಸ್ಮಾತ್ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ವಿಡಿಯೋಸ್ ಬೇಕು ಅಂತಂದರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಸ್ಕೀಮ್ಸ್ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು ಅಪ್ಡೇಟ್ ಬೇಕಂದರೆ ದಯವಿಟ್ಟು ನನ್ನ ಚಾನಲ್ನ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನೋಟಿಫಿಕೇಷನ್ಸ್ ಬರುತ್ತೆ, ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.